ಜಗತ್ತಿನಲ್ಲಿ ಎಲ್ಲೂ ಇಲ್ಲದ ಅಪರೂಪದ ಪವಾಡಗಳು ನಡೆಯುವ ದೇಶ ನಮ್ಮ ಭಾರತ. ಬ್ರಿಟಿಷರು ಭಾರತವನ್ನು ಆಳಿದಾಗಲೂ ಯಾರಿಗೂ ಬಗ್ಗದ, ಯಾರ ಕೈಯಲ್ಲೂ ನಾಶ ಮಾಡಲು ಸಾಧ್ಯವಾಗದ ಒಂದು ಕ್ಷೇತ್ರ ನಮ್ಮ ಕರ್ನಾಟಕದಲ್ಲಿದೆ. ಅದುವೇ ಶ್ರೀ ಕ್ಷೇತ್ರ ಧರ್ಮಸ್ಥಳ. ಆದರೆ ನಿಮಗೆ ಗೊತ್ತಾ, ಧರ್ಮಸ್ಥಳಕ್ಕೆ ಈ ಹೆಸರು ಬರಲು ಕಾರಣವೇನು? ಅಲ್ಲಿ ನೆಲೆಸಿರುವ ಶಿವನ ಲಿಂಗವನ್ನು ಕಾಶಿಯಿಂದ ತಂದವರು ಯಾರು? ಒಬ್ಬ ಜೈನ ಧರ್ಮದ ವ್ಯಕ್ತಿ ಹಿಂದೂ ಧರ್ಮದ ದೇವಸ್ಥಾನಕ್ಕೆ ಧರ್ಮಾಧಿಕಾರಿ ಆಗಿದ್ದು ಹೇಗೆ? ಮತ್ತು ಇಲ್ಲಿ ಅನ್ನದಾನದ ಹಿಂದೆ ಇರುವ ಆ ನಡುಗಿಸುವ ದೈವಿಕ ಶಕ್ತಿ ಯಾವುದು? ಈ ಎಲ್ಲ ರಹಸ್ಯವನ್ನು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಇದು ಇಂದಿಗೆ ಸುಮಾರು 800 ವರ್ಷಗಳ ಹಿಂದಿನ ಕತೆ. ಆಗ ಈ ಜಾಗದ ಹೆಸರು ಧರ್ಮಸ್ಥಳ ಆಗಿರಲಿಲ್ಲ, ಬದಲಿಗೆ ಕುಡುಮ ಅಂತ ಇತ್ತು. ಅಲ್ಲಿ ಬೀರಬಣ್ಣ ಪೇರ್ಗಡೆ ಮತ್ತು ಹಮ್ಮು ಬಳ್ಳಾಳ್ತಿ ಎಂಬ ಪುಣ್ಯವಂತ ಜೈನ ದಂಪತಿಗಳು ನೆಲೆಸಿದ್ದರು. ಇವರು ಅತ್ಯಂತ ಧರ್ಮಾತ್ಮರು. ಮನೆಗೆ ಬಂದವರಿಗೆ ಇಲ್ಲ ಎನ್ನದೆ ದಾನ ಮಾಡುತ್ತಿದ್ದರು. ಒಂದು ದಿನ ರಾತ್ರಿ ಇವರ ಮನೆಗೆ 4 ಜನ ಅತಿಥಿಗಳು ಬಂದರು. ಪೇರ್ಗಡೆ ದಂಪತಿಗಳು ಅವರಿಗೆ ಗೌರವದಿಂದ ಆತಿಥ್ಯ ನೀಡಿ ಮಲಗಲು ವ್ಯವಸ್ಥೆ ಮಾಡುತ್ತಾರೆ. ಆದರೆ ಆ ಬಂದವರು ಸಾಧಾರಣ ಮನುಷ್ಯರಾಗಿರಲಿಲ್ಲ. ಅವರು ಧರ್ಮವನ್ನು ರಕ್ಷಿಸಲು ಭೂಮಿಗೆ ಬಂದ ದೈವಗಳಾಗಿದ್ದರು. ಅದೇ ರಾತ್ರಿ ಪೇರ್ಗಡೆಯವರ ಕನಸಿನಲ್ಲಿ ಬಂದ ಆ 4 ದೈವಗಳು ಕಾಳುರಾಯ, ಕಾಳಕಾಯಿ, ಕುಮಾರಸ್ವಾಮಿ ಮತ್ತು ಕನ್ಯಾಕುಮಾರಿ ತಮ್ಮ ನಿಜ ರೂಪವನ್ನು ತೋರಿಸಿ, ನಿಮ್ಮ ಧರ್ಮ ಬುದ್ಧಿಗೆ ನಾವು ಮೆಚ್ಚಿದ್ದೇವೆ. ನಾವು ಇದೇ ಕುಡುಮ ಗ್ರಾಮದಲ್ಲಿ ನೆಲೆಸಲಿದ್ದೇವೆ. ನೀವು ಈ ಮನೆಯನ್ನು ಖಾಲಿ ಮಾಡಿ ಧರ್ಮ ದೇವತೆಗಳ ಆರಾಧನೆ ಮಾಡು ಎಂದು ಆಜ್ಞೆ ಮಾಡುತ್ತಾರೆ. ದೈವಗಳ ಮಾತಿಗೆ ಬಾಗಿದ ಪೇರ್ಗಡೆಯವರು ತಮ್ಮ ಮನೆಯಲ್ಲೇ ದೈವಸ್ಥಾನವನ್ನು ಮಾಡಿ ತಾನೊಂದು ಸಣ್ಣ ಗುಡಿಸಲಿಗೆ ವಾಸ್ತವ್ಯ ಬದಲಾಯಿಸುತ್ತಾರೆ. ದೈವಗಳು ನೆಲೆಸಿದ ನಂತರ ಪೇರ್ಗಡೆಯವರು ಧರ್ಮದ ಕಾರ್ಯಗಳನ್ನು ಮುಂದುವರಿಸುತ್ತಾರೆ. ಆದರೆ ಒಂದು ದಿನ ದೈವಗಳು ಮತ್ತೆ ಕನಸಿನಲ್ಲಿ ಬಂದು, ಇಲ್ಲಿ ಧರ್ಮ ಕಾರ್ಯಗಳು ಸಂಪೂರ್ಣವಾಗಬೇಕಾದರೆ ಒಂದು ಶಿವಲಿಂಗವನ್ನು ತಂದು ಪ್ರತಿಷ್ಠಾಪನೆ ಮಾಡಬೇಕು ಎಂದು ಹೇಳುತ್ತಾರೆ. ಆದರೆ ಸಾಮಾನ್ಯ ಲಿಂಗವಲ್ಲ, ಕಾಶಿ ವಿಶ್ವನಾಥನ ಸನ್ನಿಧಿಯಿಂದಲೇ ಲಿಂಗ ಬರಬೇಕಿತ್ತು ಎಂದು ಪೇರ್ಗಡೆಯವರ ಪರಮ ಭಕ್ತರಾಗಿದ್ದ ಅಣ್ಣಪ್ಪ ಸ್ವಾಮಿ ಎಂಬ ದೈವಿಕ ಶಕ್ತಿಯುಳ್ಳ ವ್ಯಕ್ತಿ ತನ್ನ ತಪೋಶಕ್ತಿಯಿಂದ ಒಂದೇ ರಾತ್ರಿಯಲ್ಲಿ ಸಾಕ್ಷಾತ್ ಕಾಶಿಗೆ ಹೋಗಿ ಅಲ್ಲಿಂದ ಶಿವಲಿಂಗವನ್ನು ಹೊತ್ತು ತರುತ್ತಾನೆ. ಹೌದು, ಅಣ್ಣಪ್ಪ ಸ್ವಾಮಿ ತಂದ ಆ ದಿವ್ಯಲಿಂಗವೇ ಇವತ್ತಿನ ಶ್ರೀ ಮಂಜುನಾಥ ಸ್ವಾಮಿ. ಅಣ್ಣಪ್ಪ ಸ್ವಾಮಿ ಲಿಂಗವನ್ನು ತಂದು ಇಟ್ಟ ಜಾಗವೇ ಇವತ್ತಿಗೂ ಇರುವ ಅಣ್ಣಪ್ಪ ಬೆಟ್ಟ. ಇವತ್ತಿಗೂ ಧರ್ಮಸ್ಥಳಕ್ಕೆ ಹೋಗುವವರು ಅಣ್ಣಪ್ಪ ಸ್ವಾಮಿ ದರ್ಶನ ಮಾಡಿ ನಂತರ ಮಂಜುನಾಥನ ಸನ್ನಿಧಿಗೆ ಹೋಗುತ್ತಾರೆ. ಹೀಗೆ ವರ್ಷಗಳು ಕಳೆದವು. 16ನೇ ಶತಮಾನದಲ್ಲಿ ಉಡುಪಿಯ ಶ್ರೀ ವಾದಿರಾಜ ತೀರ್ಥ ಶ್ರೀಪಾದರು ಈ ಕ್ಷೇತ್ರಕ್ಕೆ ಭೇಟಿ ನೀಡುತ್ತಾರೆ. ಅವರು ಅಲ್ಲಿಗೆ ಬಂದಾಗ ಜೈನ ಸಂಪ್ರದಾಯದವರು ಹಿಂದೂ ದೇವಸ್ಥಾನದಲ್ಲಿ ಪೂಜೆ ಮಾಡುತ್ತಿರುವುದನ್ನು ಮತ್ತು ಅಲ್ಲಿನ ದೈವಿಕ ಶಕ್ತಿಯನ್ನು ನೋಡಿ ಮಂತ್ರಮುಗ್ಧರಾಗುತ್ತಾರೆ. ಶ್ರೀ ವಾದಿರಾಜ ಸ್ವಾಮಿಗಳು ಸತುವೆ ತಾವೇ ನಿಂತು ವೈದಿಕ ವಿಧಿವಿಧಾನಗಳ ಪ್ರಕಾರ ಮಂಜುನಾಥನ ಸ್ವಾಮಿಯ ಪುನರ್ ಪ್ರತಿಷ್ಠಾಪನೆ ಮಾಡುತ್ತಾರೆ. ಅಷ್ಟೇ ಅಲ್ಲ, ಇದು ಕೇವಲ ಒಂದು ಗ್ರಾಮವಲ್ಲ, ಇದು ಧರ್ಮವೇ ನೆಲೆಸಿರುವ ಪವಿತ್ರ ಜಾಗ ಎಂದು ಹೇಳಿ ಕುಡುಮ ಎಂಬ ಹೆಸರನ್ನು ಬದಲಾಯಿಸಿ ಧರ್ಮಸ್ಥಳ ಎಂಬ ನಾಮಕರಣ ಮಾಡುತ್ತಾರೆ. ಧರ್ಮಸ್ಥಳದ ಇತಿಹಾಸ ಎಷ್ಟು ಅದ್ಭುತವೋ ಅಲ್ಲಿನ ಆಡಳಿತ ಪರಂಪರೆಯು ಅಷ್ಟೇ ವಿಶಿಷ್ಟ. ಪೇರ್ಗಡೆಯವರು ವಂಶಸ್ಥರೇ ಇಂದಿಗೂ ಇಲ್ಲಿ ಹೆಗ್ಗಡೆಗಳಾದ ಧರ್ಮದ ಚುಕ್ಕಾಣಿ ಹಿಡಿದಿದ್ದಾರೆ. ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರನ್ನು 21ನೇ ಧರ್ಮಾಧಿಕಾರಿಯಾಗಿ ಈ ಕ್ಷೇತ್ರವನ್ನು ಮುನ್ನಡೆಸುತ್ತಿದ್ದಾರೆ.
ಇಲ್ಲಿ ಹೆಗ್ಡೆ ಅವರೇ ಮಾತೆ ಅಂತಿಮ. ಹೆಗ್ಡೆಯವರು ರೂಪದಲ್ಲಿ ಸಾಕ್ಷಾತ್ ಮಂಜುನಾಥನೇ ತೀರ್ಪು ನೀಡುತ್ತಾನೆ ಎಂಬುದು ಭಕ್ತರ ಅಚಲ ನಂಬಿಕೆ. ಧರ್ಮಸ್ಥಳದಲ್ಲಿ ಮತ್ತೊಂದು ಅದ್ಭುತವೆಂದರೆ ಅಲ್ಲಿನ ಅನ್ನದಾನ. ದಿನಕ್ಕೆ ಕನಿಷ್ಠ 10,000ದಿಂದ ಹಿಡಿದು 1,00,000ಕ್ಕೂ ಹೆಚ್ಚು ಜನರಿಗೂ ಇಲ್ಲೂ ಪ್ರತಿದಿನ ಉಚಿತವಾಗಿ ಅತ್ಯಂತ ಶುಚಿಯಾದ ಅನ್ನಪ್ರಸಾದ ಸಿಗುತ್ತದೆ. ಇಲ್ಲಿ ಯಾರೂ ಹಸಿದ ಹೊಟ್ಟೆಯಲ್ಲಿ ಮಲಗುವಂತಿಲ್ಲ. ವೀಕ್ಷಕರೇ, ಜೈನ ಧರ್ಮದ ಹೆಗ್ಡೆಯವರು ಆಡಳಿತ ನಡೆಸುವ ಅರ್ಚಕರು, ಪೂಜೆ ಮಾಡು ಮತ್ತು ಮುಸ್ಲಿಂ, ಕ್ರಿಶ್ಚಿಯನ್ ಸೇರಿದಂತೆ ಎಲ್ಲ ಧರ್ಮದ ಜನರು ಯಾವುದೇ ಭೇದ ಭಾವವಿಲ್ಲದೆ ಬಂದು ತಲೆಬಾಗುವ ಜಗತ್ತಿನ ಏಕೈಕ ಕ್ಷೇತ್ರ ಎಂದರೆ ಅದು ನಮ್ಮ ಹೆಮ್ಮೆಯ ಧರ್ಮಸ್ಥಳ. ಈ ಮಾಹಿತಿ ಇಷ್ಟವಾದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಇಂಥದೇ ರೋಚಕ ಇತಿಹಾಸಗಳು ಬೇಕಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.